ಸಮುದಾಯ ಸಂಸ್ಥಾನದ ದಂಡ ಗದಗ ಇವರ ಪಾದಕ್ಕೆ ನಮಸ್ಕರಿಸುತ್ತಾ ಈ ಉಪನ್ಯಾಸಕರಾದ ಪ್ರೊಫೆಸರ್ ನಮ್ಮ ಗೆಳೆಯರು ಸಂಜೆ ಮಾಸ್ತರ್ ಅವರು ಸಾಕಷ್ಟು ನಿಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಆಮೇಲೆ ರಾಜಣ್ಣ ಕೂರಿಯರು ಅವರು ನಮ್ಮ ಆತ್ಮೀಯರು, ಭಾಳ ಆತ್ಮೀಯರು ಪ್ಲಸ್ ಗೆಳೆಯರು. ಅವರಿಗಾಗಲೇ ಮಾತಾಡಿ ಅವ್ರು ಸ್ಕೂಲ್ ಸಂಬಂಧ ಹೋಗಿದ್ದಾರೆ. ವಿಜಯಕುಮಾರ್ ಶ್ರೀಲಂಕರು ಕೆಲವು ಡಾಕ್ಟರ್ ಸಂಬಂಧ ಅವ್ರು ಬರಲಿಲ್ಲ, ಆಗಲಿಲ್ಲ, ಹಿಂಗೆ ಅನಿಸ್ಥಿತಿಯಾಗಿದೆ. ಶ್ರೀಮತಿ ಲತಾ ಉಮ್ರಾಣಿಯವರು ಇದು ಸಮುದಾಯ ಭವನದ ಅಧ್ಯಕ್ಷರವರು, ಅವ್ರು ಕರ್ಕೊಂಡು ಒಂದು ಸಭೆಯನ್ನು ನಾವು ಮಾಡಿದ್ದೀವಿ, ಜಾಸ್ತಿ ಜನಸಂಖ್ಯೆ ಕೊಡಬೇಕೆಂದು, ಬಟ್ ಇದಾಗಿಲ್ಲ. ಅದೇ ಥರ ನಮ್ಮ ಒಳಪಂಗಡದ ಸುಮಾರು ಜನ ಇದ್ದಾರೆ. ಅವ್ರು ಎಲ್ಲರಿಗೂ ನಾವು ಡಿಸ್ಕಷನ್ ಮಾಡಿ ಎಲ್ಲರಿಗೂ ಮಾಡಿ ನಿಮ್ಮ ಸಮಾಜಕ್ಕೆ ಇದನ್ನು ಮಾಡಿ ಎಲ್ಲರಿಗೂ ಒಕ್ಕಟ್ಟಾಗಿ ಹೋಗೋಣ ಅಂತ ತಿಳ್ಕೊಂಡು ಎಲ್ಲ ಅಣ್ಣತಮ್ಮರಿಗೂ ನಾವು ಮನವಿನೂ ಮಾಡ್ಕೊಂಡಿದ್ದೀವಿ. ಈಗ ಎಲ್ಲರ ಹೆಸರು ಹೇಳ್ಕೊತ ಹೋಯ್ತು, ಅದು ಪುನಃ ನನಗೆ ಹೇಳೋದು ಈಗಿರಂಗಿಲ್ಲ, ಇಷ್ಟೇ ಇರ್ತೇನೆ ನಾನು. ಇನ್ನೊಂದೇನಂತಂದ್ರೆ ನಮ್ಮಲ್ಲೇ ಸೀದಾ ಡೈರೆಕ್ಟ್ ಬರ್ತೇನೆ, ನಾವು ಯಾರಿಗೇ ಹೇಳಿದ್ರೆ ಮನಸ್ಸು ನೋವು ಆಗ್ತೈತೆ ಅನ್ನೋದಲ್ಲ, ಸತ್ಯ ಯಾವಾಗೂ ಕಟ್ಟು ಸತ್ಯ ಯಾವಾಗ ಮನಸ್ಸು ನೋವು ಹಾಕುವಂತ ಆಗ್ತೈತೆ. ಯಾವಾಗ ಮನಸ್ಸಿಗೆ ನೋವಾಗುತ್ತಾ ಅವಾಗ ಮನುಷ್ಯ ಎಚ್ಚರ ಆಗ್ತಾನೆ. ನಮ್ಮಲ್ಲಿ ಇರುವಂಥ ಪರಿಸ್ಥಿತಿ, ಲಿಂಗಾಯತರ ಪರಿಸ್ಥಿತಿ ಹೆಂಗಿದೆ, ಇದರಾಗಿ ನಮ್ಮ ರಾಜಕಾರಣಿಗಳು ಸಾಕಷ್ಟು ತಪ್ಪಿದ್ದಾವೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಲಿಂಗಾಯತರು ಹೆಂಗೆ ಹೊಡೆದು ಚಿತ್ತ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವಾಗ ಪರಿಸ್ಥಿತಿ ನೋಡ್ರಿ. ಒಂದೊಂದು ಎಕ್ಸಾಂಪಲ್ ಮೊದಲಕ್ಕೆ ಮಹಾರಾಷ್ಟ್ರದಾಗ ನೋಡಿದ್ರೆ ಏನಂದ್ರೆ ಲಿಂಗಾಯತ ಕವಳಿ ಲಿಂಗಾಯತ ಅನ್ನೋ ಪ್ರಶ್ನೆ ಇದೆ. ನಮ್ಮ ಕರ್ನಾಟಕದ ವೀರಶೈವ ಲಿಂಗಾಯತ ಅಂತ ಬಂತು. ಅದು ಎಲ್ಲಿ ಬಂತು, ಏನು ಬಂತು, ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡುವಂಥ ಪರಿಸ್ಥಿತಿ ಆಗಿದೆ. ನಾವು ಲಿಂಗಾಯತ ಅಂತ ಏನಾಗ್ಬಿಟ್ಟೇವಿ, ಬೀದಿ ರಸ್ತೆದ ಹೋಗುವಂಥ ಮಧ್ಯ ಐತೆ. ಯಾರು ಬರ್ತಾರೋ ನಾವು ಡಿವೈಡ್ ಮಾಡೋಕ್ಕೆ ಹೋಗ್ತಾರೆ. ಈಗ ಒಂದು ಸರ್ಟಿಫಿಕೇಟ್ ಹೋದ್ರಿ ಅಂತಂದ್ರೆ ಬಣಿಜ್ಗೆ ಸರ್ಟಿಫಿಕೇಟ್ ತೊಗೋಬೇಕು. 2A ಹೋದ್ರೆ ಬರೀ ಬಣಿಜ್ಗೆ ಅಂತ ಕೊಡ್ಬೇಕು. ಅದೇ 3Bಗೆ ಹೋದ್ರೆ ಪಂಚಮ ಲಿಂಗಾಯತ ಬಣಿಜ್ಗೆ ಅಂತ ಕೊಡ್ಬೇಕು. ಈ ಥರ ಅಂದರೆ ಲಿಂಗಾಯತ ಧರ್ಮ ಒಡ್ಕೋತ ಹೊಂಟಾಗ ನಮ್ಮ ರಾಜಕಾರಣಿಗಳು ಸಣ್ಣ ಕುಂತಿದ್ದಾರೆ. ಅವ್ರಿಗೂ ನಾವು ಎಚ್ಚರ ಮಾಡೋ ಪಾಳೆ ಬಂದೈತಿ, ನಮ್ಮ ಸ್ವಾಮಿಗಳು ನಾವು ಎಚ್ಚರ ಮಾಡೋ ಪಾಳೆ ಬಂದೈತಿ. ಅವು ಪ್ರತಿಯೊಂದಕ್ಕೆ ನಮ್ಮ ಕೆಲವು ಸ್ವಾಮಿಗಳಿಗಿದ್ದಾರೆ, ಬಸವಣ್ಣನ ಪುರಾಣ ಹೇಳ್ಕೊತ ಹೋಗ್ತಾರೆ, ಪುರಾಣ ಹೇಳ್ತಾರೆ, ಪ್ರವಚನ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅಲ್ಲೇ ರೊಕ್ಕ ಬರ್ತಂತ ಮಾಡ್ತಾರೆ. ಅದೇ ಧರ್ಮ ಬಂದ ವಿಷಯ ಬಂದಾಗ ಅದನ್ನು ವಿರೋಧಿಸ್ತಾ ಇದ್ದಾರೆ. ಈ ಪದ್ಧತಿ ಪೂರ್ತಿ ಹೋಗಲೇಬೇಕು. ನಾವೆಲ್ಲ ಜನರಿಗೆ ಮೊದಲು ನಾವು ಅವ್ರ ಭಕ್ತರಿಗೆ ಎಚ್ಚರ ಆಗ್ಬೇಕು. ನಾವೆಲ್ಲರೂ ಏನೇ ಇದನ್ನು ಮಾಡ್ಬೇಕಂತ ಹಿಂಗೋರಿ ಅಂತಂದು ಪ್ರತಿಯೊಬ್ಬರು ನಾವು ಕೇಳ್ಕೊತ ಪಟ್ಟಾಗ ನಮ್ಮ ಧರ್ಮ ಅವಾಗ ಸ್ಥಾಪನೆ ಆಗ್ತಕ್ಕಂಥ ವಿಶ್ವಾಸ ಬರ್ತಾ ಇದೆ. ಈಗ ನಾವು ಪ್ರತಿಯೊಂದಿಗೆ ಏನಾದಾಗ ಎಲ್ಲ ಕಡೆನೂ ಹೇಳ್ತಾ ಇದ್ದೀವಿ, ಸ್ವಾಮಿಗೂ ಕೇಳಿ ಯಾವಾಗ ನಮ್ಮ ಸ್ವತಂತ್ರ ಧರ್ಮ ಮಾಡ್ತೀರಿಪ್ಪ, ಅಪ್ಪರ ನಮ್ಮ ಸ್ವತಂತ್ರ ಧರ್ಮ ಯಾವ ಒಂದು ರಾಜಕಾರಣಿ ಬಂದ್ರೆ ನಮ್ಮ ಸ್ವತಂತ್ರ ಮಾಡ್ತೈತಂತ ಯಾಕೆ ನೀವು ಮಾಡ್ತಾ ಇಲ್ಲ? ಈ ಪರಿಸ್ಥಿತಿಯನ್ನು ನಾವು ಕ್ರಿಯೇಟ್ ಮಾಡ್ಕೊತ ಹೋಗಲೇಬೇಕಾಗಿದೆ. ಈಗ ಹಿಂದಕ್ಕೆ 2010 ಶರದ್ ಪವಾರ್ ಸೊಲ್ಲಾಪುರದ ಇದು ಅಲ್ಲಿ ಮಿನಿಸ್ಟರ್ಸ್ ಇದ್ದರು, ಅಲ್ಲಿ ಲಿಂಗಾಯತ ಡಿಸಿಷನ್ ಮೇಕರ್ ಇದ್ದರು. ಅವರೆಲ್ಲ ಬಂದು ಶರದ್ ಪವಾರ್ ಸೋನಿಯಾ ಗಾಂಧಿ ಕಂಡುಬಿಟ್ಟು ಆ ಮೂಮೆಂಟ್ ಜೈನ ಧರ್ಮ ಆಗಿ ಹೋಗ್ಬಿಟ್ಟು. ಬಟ್ ನಮ್ದು ಆಗಬೇಕಂದಾಗಿದೆ, ವೀರಶೈವ ಲಿಂಗಾಯತ ಕೊಟ್ಟರು ಅದನ್ನು ಕೊಡ್ರಿ, ಇಲ್ಲ ಅಂತ ಹೇಳಿ ಬಂದಿದ್ದಕ್ಕೆ ವೀರಶೈವ ಪದ ಬಂದ್ರಿಂದ ನಮ್ಮ ಲಿಂಗಾಯತ ಸಿಗಲಿಲ್ಲ. ಹೀಗಾಗಿ ಸಾವಿರಾರು ಕೋಟಿಗಟ್ಟಲೆ ಬಂದು ಬೇರೆ ಇನ್ನೊಂದು ಧರ್ಮ ತಗೋತಾ ಇದ್ದಾರೆ. ನಮ್ಮ ಬಸವಣ್ಣ ಮಾಡಿ ಕೊಟ್ಟಿದ್ದಂಥ ಧರ್ಮ ನಮ್ಮ ಕಡೆ ಒಕ್ಕಟ್ಟಿಲ್ಲಿದ್ದಕ್ಕೆ ನಮ್ಮದ್ರಾಗ ನಾವು ಶ್ರೇಷ್ಠ ನಾನು ಅನ್ನೋ ಶಬ್ದದಿಂದ ಇವತ್ತಿನ ನಾವೆಲ್ಲರೂ ಕಳ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮಕ್ಕಳು ಎಲ್ಲ ಬೀದಿಗೆ ಬರ್ತಾರ ಅಂತಕೊಂಡು ನಮ್ಮ ಕಡೆ ಕಾಯಿಲೆ ಆದಷ್ಟು ಪ್ರತಿ ಏರಿಯಾದ ಹೋಗ್ತಾ ಇದ್ದೇವೆ. ಸಂಘಟನೆ ಕಟ್ಕೊಂಡು ಪ್ರತಿ ಏರಿಯಾದ ತಿಳಿಸಿ ಹಾಕ್ಕೊಂಡು ಸಂಘಟನೆ ಕೂಡ್ಸೋಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ನಮ್ಮ ಇದಾರು ಕೆಲವು ಸ್ಟಾಪ್ ಮಾಡಿದ್ದಾರೆ. ಲಿಂಗಾಯತರು ಕೂಡಿಸ್ಲಿಪ್ಪ ಅಂತಂದ್ರೆ ಒಂದು ಬಟ್ ಮಾಡಿ ಅನಿಸೋಷ್ಟು ಸಮಾಜ ಕೂಡಿಸ್ಕೊತ ಹೋಗಿದ್ದಕ್ಕೆ ಇವತ್ತು ನಾವೆಲ್ಲ ಸಫರ್ ಆಗ್ತಾ ಇದ್ದೇವೆ. ಆ ಮೂಮೆಂಟ್ ಎಲ್ಲ 98 ಜಾತಿಗಳು ಒಪ್ಪಂದ ಕಸಬದಾರಿ ಆಗಿ ಜಾತಿ ಕನ್ವರ್ಟ್ ಆಗಿಲ್ಲ. ಅವ್ರನ್ನೆಲ್ಲರೂ ಹೇಳ್ಕೊಂಡು ಬಂದಿದ್ರೆ ಇವತ್ತು ಯಾರು ನಮ್ಗೆ ಬಿಟ್ಟು ಹೋಗ್ತಿದ್ದಲ್ಲ, ಯಾರ ರಾಜಕಾರಣಿನೂ ನಮಗೆ ಇದನ್ನು ಆಗ್ತಿದ್ದಲ್ಲ. ಇವತ್ತಿನ ಕುರ್ಚಿ ಮೇಲೆ ಕೊಂಡ್ರೋದು ನಮ್ಗೇನು ಕುರ್ಚಿ ಸಿಗ್ತೈತಿ ಅದ ದೊಡ್ಡದಲ್ಲಿ ತಿಳ್ಕೊಂಡು ಹೋಗ್ತಾ ಇದ್ದಾರೆ ರಾಜಕಾರಣಿಗಳು. ಮತ್ತು ಧರ್ಮದ ಬಗ್ಗೆ ವಿಚಾರ ಮಾಡಿದ್ರೆ ನಾವು ಒಂದಿನ ಅದನ್ನೇ ಚಿಂತೆ ಆಗೋದಾಗ ಅವ್ರಿಗೂ ಸೀಟು ಕಡಿಮೆ ಹಾಕೋತ ಹೋಗ್ತದೆ. ಮೊದಲಿಗೆ ಎಷ್ಟಿದ್ರು ಇವತ್ತು ಅಷ್ಟಿಲ್ಲ. ಇವತ್ತು ಎಲ್ಲರೂ ಕಡಿಮೆ ಹಾಕೋತ ಹೋಗ್ತಾ ಇದ್ದಾರೆ. ನಾವೆಲ್ಲ ಒಕ್ಕಟ್ಟಾಗಿ ನಿಂತು ನಾವೆಲ್ಲರೂ ಸಂಘಟನೆ ಮಾಡಿಕೊಂಡು ಇಲ್ಲಿ ಒಳಪಂಗಡಿಗೆ ಯಾರು ಬರ್ತಾರೋ ಅವ್ರನ್ನೆಲ್ಲ ನಾವು ಒಪ್ಕೊಂಡು ಎಲ್ಲ ರೀತಿಯಿಂದ ನಾವು ಹೋದಾಗ ಮಾತ್ರ ಸಂಘಟನೆ ಆಗ್ತೈತಿ, ಸ್ವತಂತ್ರ ಧರ್ಮ ಆಗಲಿಕ್ಕೆ ಸಾಧ್ಯ ಐತಿ. ಸ್ವತಂತ್ರ ಧರ್ಮದಲ್ಲಿ ಕಾಲೇಜ್ನಾಗ ಹೋದ್ರೆ 50% ಅಷ್ಟೇ ಐತಿ. ಇವತ್ತು ಮಠ ಮಾನ್ಯಗಳಿಗೆ 50 ಲಕ್ಷ ಮಠನೂ ಕೊಡ್ತಾರೆ. ಡೆವಲಪ್ಮೆಂಟ್ ಚಾರ್ಜಸ್ ಅಂತಂದ್ರೆ ಪೂರ್ತಿ ಕೊಡ್ತಾರೆ. ಇಷ್ಟೆಲ್ಲ ಸವಲತ್ತುಗಳು ಮಠ
ಅಥವಾ ಏನಾಗ್ತಾ ಇದ್ದವು ಅಥವಾ ನಾವು ತಪ್ಪು ದಾರಿಗಳಿಗೆ ಹೋಗ್ತಾ ಇದ್ದವು. ನಮಗೆ ಅಲ್ಪಸಂಖ್ಯಾತರ ಆಫೀಸ್ನಾಗ ಸಪ್ರೇಟ್ ಆಫೀಸ್ ಇದ್ದಾರೆ, ಅಲ್ಲಿ ಹೋದಾಗ ಅವ್ರು ತಪ್ಪು ಹೇಳ್ತಾರೋ ನಾವೇ ಕನ್ಫ್ಯೂಷನ್ ಕೊಡುವಂಥ ಪರಿಸ್ಥಿತಿ ಆಗಿದೆ. ಇವತ್ತು ಜನರಿಗೆ ಸವಲತ್ತಿಲ್ಲ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಸಮಾವೇಶ ಬಂದು ತಿಳ್ಕೋಬೇಕು ಮಾಡಬೇಕು ಅನ್ನೋ ಪರಿಜ್ಞಾನ ನಮ್ಮ ಲಿಂಗಾಯತ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅನ್ನೋ ಗೊತ್ತಿಲ್ಲ. ಇನ್ನೊಬ್ಬ ನೋಡೋ ನಮ್ಮಲ್ಲಿ ಏನಾಗೈತೆ ಅಂತಂದ್ರೆ ಅವ್ರು ಮಾಡ್ತಾ ಬಿಡು, ಅವ್ರು ಮಾಡಿಬಿಡು, ಅವ್ರು ಮಾಡಿದ್ರೆ ನಮ್ಗೆ ಬರ್ತೈತೆ ಅನ್ನೋ ಭಾವನೆ ಇದೆ. ಆ ಭಾವನೆಗೆ ಹೋಗ್ಬೇಕು. ನಾಳೆ ಅವ್ರ ಇವತ್ತು ಹೋಗ್ಬೇಕು, ಅವ್ರ ಮಕ್ಕಳು ಬೇರಲ್ಲ, ನಮ್ಮ ಮಕ್ಕಳು ಬೇರಲ್ಲ ಅನ್ನೋ ಒಂದು ಕಟ್ಟಸಿಯಿಂದ ನಾವು ಇವತ್ತು ಹೋದರೆ ನಮ್ಮ ಲಿಂಗಾಯತ ಧರ್ಮ ಅನ್ನೋದು ಗ್ಯಾರಂಟಿ ಆಗ್ತೈತೆ. ಇದ್ರಾಗ ಏನು ಎರಡೇ ಡೌಟೇ ಇಲ್ಲ. ಈಗ ಜೈನ್ ಹೆಂಗೆ ತೊಗೊಂಡ್ರು ಲಿಂಗಾಯತ ಸ್ವತಂತ್ರ ಧರ್ಮ, ಈಗ ಸಿಂಗ್ರು ಹೆಂಗೆ ತೊಗೊಂಡ್ರು ಅಲ್ಲಿನೂ ಒಡಕಿತ್ತು, ಕೂಡಿ ಹೆಂಗೆ ಇದನ್ನು ಮಾಡಿದ್ರು ಆ ಒಂದು ನಾವು ಚರ್ಚೆ ಮಾಡಿಕೊಂಡು ಆ ಲೆಕ್ಕದಾಗನೇ ಹೋದ್ರೆ ಮಾತ್ರ ಇದು ನಮ್ಮದು ಸ್ವತಂತ್ರ ಧರ್ಮ ಮಾಡಲಿಕ್ಕೆ ಸಾಧ್ಯ ಐತೆ. ಇಲ್ಲ ನಾವು ಒಬ್ರಿಗಂತೀವಿ ಅವ್ರಿಗೂ ಅದೇ ಬಿಡಬೇಕು, ಬಿಟ್ಟು ಕೂಡ ಎಲ್ಲರೂ ಮುಗಿಸ್ಕೋಬೇಕು, ಎಲ್ಲರೂ ಕೇಳಬೇಕು. ಪಬ್ಲಿಕ್ನಾಗ ಕೇಳಬೇಕು, ಪಬ್ಲಿಕ್ ಮೀಡಿಯಾದ ಮುಂದೆ ಕೇಳಬೇಕು. ಅವಾಗ ಅವ್ರ ಬಣ್ಣಗಳ ಏನು ಇಟ್ಕೊಂಡಿರ್ತಾರಲ್ಲ ಆ ಬಣ್ಣ ಬಯಲಾಗಬೇಕು, ಅವಾಗ ಅದು ಎಚ್ಚರ ಆಗ್ತೈತೆ ಅಂತ ಹೇಳಿ ಇಷ್ಟೇ ನಾನು ಯಾರು ಮಾತು ಮುಗಿಸ್ತೇನೆ. ಪ್ರಪ್ರಥಮವಾಗಿ ಲಿಂಗಾಯತ ಧರ್ಮದ ಸಂಸ್ಥಾಪಕರಾದ ಬಸವಣ್ಣನವ್ರನ್ನ ಅವರಿಗೆ ನಮಸ್ಕರಿಸಿ, ಬಸವಾದಿ ಶರಣರಲ್ಲಿ ನಮಸ್ಕರಿಸಿ, ಇಂದಿನ ಈ ಸಭೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಆದರಣೀಯರು ಪೂಜ್ಯರು ಆಗಿರ್ತ ಡಾಕ್ಟರ್ ತೋಂಟದಾರ ಸಿದ್ದರಾಮ ಮಹಾಸ್ವಾಮಿಗಳು, ಯಡಿಯೂರು ಶ್ರೀ ಜಗದ್ಗುರು ತೋಂಟದಾರ ಸಂಸ್ಥಾನ ಮಠ ನಂಬಳಾಗಿದ್ದಾರೆ, ಹಾಗೂ ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸ್ನೇಹಿತ ಚಿಂತಾಮಣಿ ಸಿಂಧಿಗೆ ಅವರೇ, ಹಾಗೂ ಮುಖ್ಯ ಉಪನ್ಯಾಸಕರಾಗಿ ಬಂದಿರತಕ್ಕಂಥ ಪ್ರೊಫೆಸರ್ ಸಂಜಯ್ ಮಾಕಲ್ ಅವರೇ, ಹಾಗೂ ನಮ್ಮ ಮುಖಂಡರಾಗಿರ್ತಕ್ಕಂಥ ರಾಜಣ್ಣ ಕೊರ್ವೆ ಅವರೇ, ನಿಂಗನಗೌಡ್ರೆ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ, ವಿಶೇಷವಾಗಿ ನಮ್ಮ ಶಿವಣ್ಣ ಅಂಗಡಿಯವರೇ, ಹಾಗೂ ಯಾವತ್ತೂ ಸಹೋದರ ಸಹೋದರಿಯರೇ, ಹಾಗೂ ಎಲ್ಲ ಒಳಪಂಗಡಗಳ ನಾಯಕರೇ, ಬಂಧುಗಳೇ, ಬಗ್ಗೆ ಈ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ಬಸವಣ್ಣವರು ಮಾಡಿದರು. ಈ ದೇಶದಲ್ಲಿ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳು ಏನಿದ್ದು, ಚಾತುರ್ವರ್ಣ ಪದ್ಧತಿ ಆಗಿರ್ಬೋದು, ವೈದಿಕ ಅನಿಷ್ಟ ಪರಂಪರೆಗಳಾಗಿರ್ಬೋದು, ಅವನ್ನೆಲ್ಲ ಹೋಗಲಾರ್ದಕ್ಕೆ ಬಸವಣ್ಣವರು ಕ್ರಾಂತಿಯನ್ನು ಮಾಡಿದ್ರು 12ನೇ ಶತಮಾನ. ಆ ಕ್ರಾಂತಿಯ ಅಂಗವಾಗಿ ನಾವೆಲ್ಲ ಲಿಂಗಾಯತರಾಗಿದ್ದೇವೆ. ಲಿಂಗಾಯತರ ಅದರ ಜೊತೆಗೆ ನಮ್ಮ ಉದ್ಯೋಗದ ಮೂಲಕ ಉಪಜಾತಿಗಳನ್ನು ನಾವು ಮಾಡಿಕೊಂಡಿದ್ವಿ. ಆದರೆ ಅವು ಹೆಸರಿಗೆ ಮಾತ್ರ ಉಪಜಾತಿಗಳು ಅಂತಕ್ಕಂಥದ್ದಲ್ಲ, ನಾವೆಲ್ಲರೂ ಒಂದೇ ಅಂತಕ್ಕಂಥ ಸಂಕಲ್ಪ ನಾವೆಲ್ಲ ಮಾಡಿದ್ದೇವೆ. ಈಗ ನಮ್ಮದು ಒಂದು ಏನು ಹೋರಾಟ ಇತ್ತು ಅಂದರೆ, ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ಎಲ್ಲ ಲಿಂಗಾಯತರು ದೊಡ್ಡ ಹೋರಾಟ ಮಾಡಿದ್ದೀವಿ 4-5 ವರ್ಷದಿಂದ. ಲಿಂಗಾಯತ ಸ್ವತಂತ್ರ ಧರ್ಮ ಆಗಬೇಕು ಮತ್ತು ನಮಗೆ ಅಲ್ಪಸಂಖ್ಯಾತ ಮಾನ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಬಹಳ ಯೋಗ್ಯವಾದಂಥ ಹೋರಾಟ ಅದಾಗಿದೆ. ಜೈನ ಧರ್ಮ, ಸಿಖ್ ಧರ್ಮ, ಬೇರೆ ಬೇರೆ ಧರ್ಮಗಳಿಗೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಕೊಟ್ಟಾರೆ. ಮತ್ತೆ ಕೆಲವರು ಅಲ್ಪಸಂಖ್ಯಾತ ವರ್ಗಕ್ಕೂ ಸೇರಿಸಿಕೊಂಡಾರೆ. ಆದರೆ ಲಿಂಗಾಯತರನ್ನು ಯೋಗ್ಯವಾಗಿ ಸೇರಿಸಬೇಕಾಗಿದ್ದು ಅಲ್ಪಸಂಖ್ಯಾತ ಮತ್ತು ಸ್ವತಂತ್ರ ಧರ್ಮ ಕೊಡಬೇಕಾಗಿತ್ತು. ಅದ್ರ ಹೋರಾಟ ನಡೆದಿದೆ. ಆ ಹೋರಾಟದ ವಿಶ್ರಾಂತಿ ತಗೊಳ್ತಾ ಇದ್ದೀವಿ ಸದ್ಯಕ್ಕೆ. ಆ ಹೋರಾಟ ಬಹಳ ತೀವ್ರವಾಗಿ ನಡೆದೈತಿ. ಇನ್ನೂ ಸಹ ಆ ಹೋರಾಟವನ್ನು ನಾವು ಮಾಡ್ತೀವಿ. ಆದರೆ ಒಂದು ಮಾತನ್ನ ಒಳಪಂಗಡದ ನಾವೆಲ್ಲರೂ ಒಳಪಂಗಡದ ಅಭಿಪ್ರಾಯ ಇಟ್ಟುಕೊಳ್ಳದೆ ಎಲ್ಲರೂ ಒಂದಾಗಿ ಲಿಂಗಾಯತ ಅಂತಕ್ಕಂಥ ಒಂದು ಧರ್ಮವಾಗಿ ನಾವು ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಸ್ನೇಹಿತ ಚಿಂತಾಮಣಿಯವರು ಬಾಳಕಾಸ್ ಪಟ್ಟಿ ಸಭೆಯನ್ನು
ಸಂಘಟನೆ ಮಾಡಿ ಈ ಹಿಂದೆ ಒಂದು ಸಭೆ ಮಾಡಿತ್ತು, ಬಹಳ ದೊಡ್ಡ ಸಭೆ ಆಗಿತ್ತು, ಬಹಳಷ್ಟು ವಿಚಾರಗಳನ್ನು ಚರ್ಚೆ ಆಗಿದೆ. ಅದೇ ರೀತಿ ಈ ಸಭೆಯ ಉದ್ದೇಶ ಸಫಲ ಆಗಿದೆ, ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅಂತ ಮಾತನ್ನು ಹೇಳಿ ಅದರಲ್ಲಿ ಪೂಜ್ಯ ಶ್ರೀಗಳು ನಮ್ಗೆ ಮುಂದಾಳತ್ವ ಕೊಟ್ಟ. ಲಿಂಗಾಯತ ಸ್ವತಂತ್ರ ಧರ್ಮ ಆಗಬೇಕು, ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು. ಇದಕ್ಕೆ ಇನ್ನೂ ಹೋರಾಟ ಐತಿ, ಬಿಟ್ಟಿಲ್ಲ. ಆ ಹೋರಾಟ ಮುಂದುವರಿಬೇಕು ಅಂತ ಮಾತನ್ನು ಹೇಳಿ ಎಲ್ಲ ಲಿಂಗಾಯತ ಒಂದಾಗಬೇಕು, ಎಲ್ಲ ಲಿಂಗಾಯತಗಳನ್ನು ವಿವಾಹ ಸಂಬಂಧಗಳನ್ನು ಮಾಡಲಿಕ್ಕೆ ಅಡ್ಡಿ ಇಲ್ಲ ಅಂತಕ್ಕಂಥ ಒಂದು ಪ್ರೋತ್ಸಾಹವನ್ನು ಕೊಟ್ಟ. ನಾವೆಲ್ಲರೂ ಲಿಂಗಾಯತ ಒಂದಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಹೋಗ್ತಾರೆ. ಶ್ರೀ ರಾಜಣ್ಣ ಪರಿಯವರು ಒಂದೆರಡು ಮಾತಾಡಬೇಕಂತ ಅನಿಸ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗಾಯತ ಒಳಪಂಗಡಗಳ ಒಕ್ಕೂಟದಿಂದ ಅಲ್ಪಸಂಖ್ಯಾತ ಲಿಂಗಾಯತರ ಮಾನ್ಯತೆಗಾಗಿ ಈ ಒಂದು ಹೋರಾಟ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಜಗದ್ಗುರು ಯಡೆಯೂರು ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠದ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳ ಪಾದಾರವಿಂದದಲ್ಲಿ ನಮಸ್ಕರಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರುವಂತಹ ಚಿಂತಾಮಣಿ ಸಿಂದಗಿ ಅವರೇ, ಇದೀಗ ತಾನೇ ಉಪನ್ಯಾಸಕರಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಳ್ಳೆಯ ವಿಚಾರಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ಪ್ರೊಫೆಸರ್ ಸಂಜಯ್ ಕುಮಾರ್ ಮಾಕಲ್, ಬಸವ ತತ್ವ ಚಿಂತಕರು, ಗುಲ್ಬರ್ಗಾದಿಂದ ಆಗಮಿಸಿದ್ದಾರೆ. ಹಾಗೂ ಡಾಕ್ಟರ್ JS ಪಾಟೀಲ್ ಅವರಿವರೆಲ್ಲದೆ ಬೇಳೆ ಬಾಳಾಗಿದೆ. ವೇದಿಕೆ ಮೇಲೆ ಆಸೀನರಾದಂತಹ ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರಿಗೆ ಈ ಸಂದರ್ಭದಲ್ಲಿ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ತಾಯಂದಿರೇ, ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರು, ಚಿಂತಾಮಣಿ ಸಿಂದಗಿ ಅವರು ಕಳೆದ 1 ತಿಂಗಳಿಂದ ಬಹುಶಃ ಅದಕ್ಕಿಂತ ಹೆಚ್ಚಿಗೆ ಆಗಿರ್ಬೋದು ಈ ಕಾರ್ಯಕ್ರಮದ ಸಂಘಟನೆಯನ್ನು ಮಾಡಬೇಕು ಅಂತ ತಮ್ಮ ಕೆಲವು ಸ್ನೇಹಿತರೊಂದಿಗೆ ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ಪ್ರತಿ ಸಮಾಜ, ಎಲ್ಲ ಸಮಾಜದವರನ್ನು ಇವತ್ತು ಅವರು ಈ ಕಾರ್ಯಕ್ರಮದಲ್ಲಿ ಕರೆದಿದ್ದಾರೆ. ಅದು ಬಣಿಜೆಯ ಸಮಾಜ, ಪಂಚಮಸಾಲಿ, ಕುಂಬಾರ, ಶಿವಶಿಲ್ಪಿಗರು, ರೆಡ್ಡಿ ಸಮಾಜ, ಕೂಡು ಒಕ್ಕಲಿಗರ ಸಮಾಜ, ಆದಿ ಬಣಿಜಿಗ ಸಮಾಜ, ಸಾದರ್ ಸಮಾಜ, ಗಾಣಿಗರ ಸಮಾಜ, ಚಮಗಾರ, ಲಿಂಗಾಯತ, ಹೀಗೆ ಎಲ್ಲ ಸಮಾಜದವರನ್ನ ಇವತ್ತು ಈ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಭೇಟಿ ಕೊಟ್ಟು ಅವರು ಕರೆಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಮನಸ್ಸಿಗೆ ನಾವು ವಿಚಾರ ಮಾಡಬೇಕು. ಸಂಘಟಕರು ಕಳೆದ ತಿಂಗಳಾದ್ಯಂತ ಓಡಾಡಿ ಏನು ಲಿಂಗಾಯತ ಎಲ್ಲ ಒಳಪಂಗಡಗಳಿಗೆ ಸರ್ಕಾರದ ಮಟ್ಟದಲ್ಲಿ ನಮಗೆ ಸವಲತ್ತುಗಳು ಸಿಗಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ನಾವು ಅವರಿಗೆ ಕೈ ಜೋಡಿಸಿದ್ದೇವೆ, ಎಷ್ಟರ ಮಟ್ಟಿಗೆ ಈ ಒಂದು ಹೋರಾಟ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವೆಲ್ಲ ಇವತ್ತು ವಿಚಾರ ಮಾಡಬೇಕಾಗಿದೆ. ಈ ಸಮಾಜದ ಬಗ್ಗೆ, ರಿಸರ್ವೇಷನ್ ಬಗ್ಗೆ, ಸವಲತ್ತುಗಳ ಬಗ್ಗೆ ಈಗಾಗಲೇ ಸನ್ಮಾನ್ಯ ಪ್ರೊಫೆಸರ್ ಮಾತನಾಡಿದ್ದಾರೆ. ಈಗ ನಾನು ಹೇಳ್ತಾ ಇರೋದು ಸಂಘಟನೆ ಬಗ್ಗೆ. ನಮ್ಮ ಲಿಂಗಾಯತ ಸಮಾಜ ಬಹಳ ದೊಡ್ಡ ಸಮಾಜ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ 1ನೇ ಸ್ಥಾನ ನಮ್ಮ ಲಿಂಗಾಯತ ಸಮಾಜ ಅಂತ ನಾನು ಅನ್ಕೋತೀನಿ. ಅದೇ ರೀತಿ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು, ಈ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಆಗಿರ್ಬೋದು, ನಾವು ಎಲ್ಲೂ ಹಿಂದೆ ಬಿದ್ದಿಲ್ಲ. ನಾವು ನಂಬರ್ 1 ಇದ್ದೀವಿ ಅನ್ನೋದನ್ನು ಕೂಡ ಬಹಳ ಮನದಟ್ಟಾಗಿ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ನಾವು ಸಂಖ್ಯೆ ಎಷ್ಟು ಜನ ಕೂಡಿದ್ದೇವೆ ಅನ್ನೋದು ಇಲ್ಲಿ ಬಹಳ ಮಹತ್ವ ಪಡಿತೀವಿ. ಯಾಕಂತಂದ್ರೆ ನಾವು ಬೇರೆ ಇತರೆ ಸಮಾಜದವರು ಈ ರೀತಿ ಏನಾದರೂ ಸಮಾವೇಶಗಳನ್ನ, ಹೋರಾಟಗಳನ್ನ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಅವರು ಕೂಡುವಂತ ಸಂಖ್ಯೆ, ಅವರಲ್ಲಿರುವಂತ ಒಂದು ಹುರುಪು, ಹುಮ್ಮಸ್ಸು ನಾವು ಎದ್ದು ಕಾಣ್ತೇವೆ. ನಮ್ಮ ಒಂದು ಸಮಾಜದ ಸಭೆಯಲ್ಲಿ ಅದು ಎದ್ದು ಕಾಣುವುದಿಲ್ಲ. ಅದು ಏಕೆ ಅನ್ನೋದನ್ನ ನಮ್ಮನ್ನ ನಾವೇ ಇವತ್ತು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇವತ್ತು ಈ ಹೋರಾಟ ನಡೀತಾ ಇರೋದು ಲಿಂಗಾಯತ ಒಳಪಂಗಡದ ಎಲ್ಲ ಸಮಾಜದವರಿಗೂ ಇವತ್ತು ರಿಸರ್ವೇಷನ್, ಅಲ್ಪಸಂಖ್ಯಾತರಂತ ಕನ್ಸಿಡರ್ ಆಗಬೇಕು. ಯಾಕಂದ್ರೆ ಇದು ಕೇವಲ ನಾವು ಇಲ್ಲಿ ವೇದಿಕೆ ಮೇಲೆ ಕುಂತು ಭಾಷಣ ಮಾಡಿದ್ರೆ ನಮಗೆ ಸವಲತ್ತು ಸಿಗೋದಿಲ್ಲ. ಇದ್ದ
ಊರಲ್ಲ, ಇಡೀ ರಾಜ್ಯಾದ್ಯಂತ ಈ ಹೋರಾಟ ನಾವು ಮಾಡಬೇಕಾಗುತ್ತೆ. ಅದರಿಂದ ನಮ್ಮ ಸಂಘಟನೆಯ ಶಕ್ತಿಯೂ ಕೂಡ ಅಷ್ಟೇ ದೊಡ್ಡ ಮಟ್ಟಕ್ಕೆ, ಅಷ್ಟೇ ಎತ್ತರಕ್ಕೆ ನಾವು ತೆಗೆದುಕೊಂಡು ಹೋಗಬೇಕಾಗ್ತದೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೇವಲ ಒಂದು 5-10 ಜನ ಈ ಒಂದು ಹೋರಾಟದ ಸಂಘಟನೆ ಮಾಡಿದರೆ ಸಾಲದು. ನಾವೆಲ್ಲರೂ ಇದರ ಒಂದು ಹೋರಾಟದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಪ್ರೊಫೆಸರ್ ಅವರು ಹೇಳಿದ ಹಾಗೆ ಬಸವಣ್ಣನವರು ಈ ಒಂದು ಸಮಾಜವನ್ನು ಕಟ್ಟಲಿಕ್ಕೆ 12ನೇ ಶತಮಾನದಲ್ಲಿ ಅವರು ಮಾಡಿದಂಥ ಪ್ರಯತ್ನ ಬಹುಶಃ ಇಡೀ ಜಗತ್ತಿಗೆ ಒಂದು ಮಾದರಿಯ ಒಂದು ಸಂಸತ್ತನ್ನ ತಂದುಕೊಟ್ಟವ್ರು ಯಾರಾದರೂ ಇದ್ರೆ ಅದು ನಮ್ಮ ಬಸವಣ್ಣ ಅನ್ನುವಂಥ ಮಾತನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಎಲ್ಲ ಸಮಾಜದವ್ರನ್ನ, ಎಲ್ಲ ಧರ್ಮದವರನ್ನ, ವಿಶೇಷವಾಗಿ ಮಹಿಳೆಯರನ್ನ ಅಲ್ಲಿ ಎಲ್ಲರನ್ನು ಕರೆದು ಒಂದು ಸಭೆಯನ್ನ ಮಾಡಿ ನ್ಯಾಯ ಕೊಡಿಸುವಂಥದ್ದು ಮತ್ತು ಸಮಾಜದ ಬಗ್ಗೆ ಯಾವ ರೀತಿ ಬೆಳವಣಿಗೆ ಆಗಬೇಕು, ಅದೇ ರೀತಿ ಸಾಕಷ್ಟು ಸಾಹಿತ್ಯ ಅಲ್ಲಿ ಹೊರಬಂದದ್ದನ್ನ ನಾವು, ವಚನ ಸಾಹಿತ್ಯ ಹೊರಬಂದಿದ್ದನ್ನ ನಾವು ನೀವೆಲ್ಲ ಓದಿದ್ದೇವೆ, ಕೇಳಿದ್ದೇವೆ. ಆದ್ದರಿಂದ ಮುಂದೆ ಬರುವಂಥ ದಿನಮಾನಗಳಲ್ಲಿ ಇವತ್ತು ನಮ್ಮ ಪೂಜ್ಯರು ಇಲ್ಲಿ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರಲ್ಲೂ ಕೂಡ ನಾನು ವಿನಂತಿ ಮಾಡ್ತೇನೆ, ಕೇವಲ ನಾವು ಮಾಡಿದರೆ ಸಾಲದು, ಪೂಜ್ಯರುಗಳು ಕೂಡ ನಮ್ಮ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತರೆ ಅದಕ್ಕೆ ಒಂದು ದೊಡ್ಡ ಬಲ ಬರ್ತದೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ನಾವೆಲ್ಲ ಲಿಂಗಾಯತರು ಒಂದು ಅನ್ನುವಂಥದ್ದು ಭಾವನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಧಾರಾಳವಾಗಿ ಇದು ಬೀಜವನ್ನು ನಾವೆಲ್ಲ ಬಿತ್ತಬೇಕು. ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಈ ಸಂದೇಶವನ್ನು ನಾವು ನೀಡಬೇಕು. ಅಂದಾಗ ಮಾತ್ರ ನಾವೆಲ್ಲ ಒಂದಾಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸಂಘಟಕರು ಬಹಳ ಕಷ್ಟಪಟ್ಟು, ಬಹಳ ಶ್ರಮಪಟ್ಟು ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವೆಲ್ಲ ಒಮ್ಮೆ ಆ ಸಂಘಟಕರಿಗೆ ಒಮ್ಮೆ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ನಮ್ಮ ಲಿಂಗಾಯತ ಧರ್ಮದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಇನ್ನೂ ಬಹಳಷ್ಟು ಜನ ಹಿರಿಯರು ಮಾತನಾಡೋರು ಇದ್ದಾರೆ. ನಿಮ್ಮ ಸಮಯವನ್ನು ನಾನು ಬಹಳ ತೆಗೆದುಕೊಳ್ಳುವುದಿಲ್ಲ. ಒಟ್ಟು ನಾವು ಎಲ್ಲಿಯವರೆಗೆ ಈ ಮೀಸಲಾತಿಯನ್ನು ಪಡೆಯೋದಿಲ್ಲ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೀಬೇಕು. ಮತ್ತು ವರ್ಷಕ್ಕೆ ಒಂದು ಈ ತರ ಕಾರ್ಯಕ್ರಮ ಮಾಡಿದರೆ ಸಂಘಟನೆ ಆಗೋದಿಲ್ಲ. ಪ್ರತಿ ತಿಂಗಳ ಪ್ರತಿ ಇದಕ್ಕೆ ಈ ಕಾರ್ಯಕ್ರಮಗಳು ಬೇರೆ 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 ಏರಿಯಾದಲ್ಲಿ, ಬೇರೆ ಬೇರೆ ಬಡಾವಣೆಗಳಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನ ನಡೀಬೇಕು. ಮತ್ತು ನಾವಿಲ್ಲಿ ಬಂದಂಥವರು ಕೇವಲ ಭಾಷಣ ಕೇಳಿ ಹೋಗಬಾರ್ದು. ಈ ಒಂದು ಕಾರ್ಯಕ್ರಮಕ್ಕೆ ಅಲ್ಪ ಸ್ವಲ್ಪ ನಮ್ಮ ಸಹಾಯ ಹಸ್ತವನ್ನು ಕೂಡ ನಾವು ಚಾಚಬೇಕಾಗ್ತದೆ. ಯಾಕಂದ್ರೆ ಒಬ್ಬರೇ ಮಾಡಿದರೆ ಇದು ಆಗದೇ ಇರುವಂತ ಕೆಲಸ. ಇವತ್ತು ನೋಡಿ, ಚಿಂತಾಮಣಿ ಶ್ರೇಣಿಗಳು ಹೋದ್ಸತೆ ಒಂದು ಕಾರ್ಯಕ್ರಮ ಮಾಡಿದ್ರು, ಈ ಸತೆ ಒಂದು ಕಾರ್ಯಕ್ರಮ ಮಾಡಿದ್ರು. ಈಗ ಯಾರು ಬಂದಿಲ್ಲ ಅಂತ ಬೇಜಾರಾಗಿ ಮನೆಗೆ ಕುಂತು ಬಿಡ್ತಾರೆ. ಮುಂದಿನ 3ನೇ ಸತಿ ಮಾಡಕ್ಕೆ ಅವ್ರು ಮುಂದೆ ಬರುದೇ. ಅದಕ್ಕೆ ಆ ರೀತಿ ಆಗ್ಬಾರ್ದು. ಅವ್ರ ಉತ್ಸಾಹ ನಾವು ಎಲ್ಲೂ ಕಡಿಮೆ ಮಾಡಬಾರ್ದು. ಅವರ ಜೊತೆ ಏನೋ ಓಡಾಡಿಕೊಂಡು ಈ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ಉತ್ಸಾಹ ಬರುವ ರೀತಿಯಲ್ಲಿ ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ನಮ್ಗೆ ನಿಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರೋ ಒಬ್ರು ಮಾಡೋಕತ್ತವ್ರನ್ನ ನಾವು ಬೆನ್ ತಟ್ಟಿ ನೀವು ನಡಿ ನಾವು ನಿಮ್ಮಂತೆ ಅದೇ ಅಂತೇಳಿ ನಾವು ತನು ಮನ ಧನದಿಂದ ಅವ್ರಿಗೆ ನಾವು ಸಹಾಯವನ್ನ ಮಾಡಿದರೆ ಮಾತ್ರ ಈ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಹೇಳಲಿಕ್ಕೆ ನಾನು ಬಯಸ್ತೀನಿ. ಇದು ಯಾರದೇ ವೈಯಕ್ತಿಕವಾಗಿ ಅವ್ರೊಬ್ಬರಿಗೆ ಇದು ಬೇಕಾಗಿಲ್ಲ, ಅಥವಾ ನನಗೊಬ್ಬನಿಗೆ ಬೇಕಾಗಿಲ್ಲ, ಅಥವಾ ನಿಮಗೊಬ್ಬರಿಗೆ ಇದು ಬೇಕಾಗಿಲ್ಲ. ಇಡೀ ಸಮಾಜಕ್ಕಾಗಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇದನ್ನು ನಾವೆಲ್ಲ ತೆಗೆಯಲ್ಲಿ ಇಟ್ಕೊಂಡು ಈ ಒಂದು ಹೋರಾಟದಲ್ಲಿ ನಾವು ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾಗ್ಲೂ ನಾವು ಈ ಹೋರಾಟ ಮಾಡಿದರೆ ಯಶಸ್ಸು ನಮ್ದು ಹಾಗೆ ಆಗ್ತದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ನಾವು ಒಗ್ಗಟ್ಟಾಗಬೇಕು ಅನ್ನುವಂಥದ್ದು ಮಾತನ್ನ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮರಯ್ಯ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ಲಿಂಗಾಯತ ಒಳಪಂಗಡಗಳ ಒಕ್ಕೂಟದಿಂದ ಆಯೋಜಿಸಲಾಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ
ಶರಣಜೀವಿಗಳಾದ ಚಿಂತಾಮಣಿ ಸಿಂಧಿಯವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಲಿಂಗಾಯತ ಧರ್ಮವನ್ನು ಕುರಿತು ಅತ್ಯಂತ ಅರ್ಥಪೂರ್ಣವಾಗಿ ಮೌಲಿಕವಾಗಿ ಉಪನ್ಯಾಸವನ್ನು ನೀಡಿರುವಂಥ ಸಂಜಯ್ ಮಾಕಲ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಲಿಂಗಾಯತ ವಿವಿಧ ಒಳಪಂಗಡಗಳ ಮುಖಂಡರೇ, ಈ ಸಮಾವೇಶದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ಶರಣ ಬಂಧುಗಳೇ, ತಮಗೆಲ್ಲ ಶರಣು ಶರಣಾರ್ಥಿ. ಇವತ್ತು ಲಿಂಗಾಯತ ಒಳಪಂಗಡಗಳ ಒಕ್ಕೂಟದಿಂದ ಒಂದು ವಿಶೇಷವಾಗಿರುವಂಥ ಚಿಂತನಗೋಷ್ಠಿಯನ್ನು ಚಿಂತಾಮಣಿ ಸಿಂಧಿಗೆಯವರು ಇಲ್ಲಿ ಆಯೋಜಿಸಿದ್ದಾರೆ. ಮುಖ್ಯ ಉದ್ದೇಶ ಏನು ಅಂದರೆ, ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಪಡಿಬೇಕು, ಅದಕ್ಕಾಗಿ ನಮ್ಮ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸಬೇಕು ಅನ್ನುವಂಥ ವಿಷಯವನ್ನು ತಮ್ಮೆಲ್ಲರ ಗಮನಕ್ಕೆ ತರುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಬಂಧುಗಳೇ, ಈಗಾಗಲೇ ಸಾಕಷ್ಟು ಲಿಂಗಾಯತ ಧರ್ಮವನ್ನು ಕುರಿತು ಸಂಜಯ್ ಮಾಕಲ್ ಅವರು ಮಾತಾಡಿದ್ದಾರೆ. ಅನೇಕ ಜನ ನೀವು ಕೂಡ ಚಿಂತನಪರವಾಗಿರುವಂಥ ವಿಷಯಗಳನ್ನು ಇಲ್ಲಿ ವ್ಯಕ್ತ ಮಾಡಿದ್ದೀರಿ. ಪ್ರಶ್ನೆ ಕೇಳುವ ನೆಪದಲ್ಲಿ ಅನೇಕ ಮೌಲಿಕ ವಿಚಾರಗಳನ್ನು ಕೂಡ ನೀವೆಲ್ಲ ಇಲ್ಲಿ ವ್ಯಕ್ತ ಮಾಡಿದ್ದೀರಿ. ಹಾಗಾಗಿ ಎಲ್ಲರಲ್ಲಿ ಒಂದು ಅರಿವು, ಒಂದು ತಿಳುವಳಿಕೆ ಮೂಡಿಸುವುದರಲ್ಲಿ ಈ ಕಾರ್ಯಕ್ರಮ ಸಾರ್ಥಕವಾಗಿದೆ ಅಂತ ಹೇಳಿ ನಾನು ಹೇಳಿ ಬಯಸ್ತೀನಿ. ಇವತ್ತು ಲಿಂಗಾಯತ ಧರ್ಮ 12ನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ಹುಟ್ಟಿರುವಂಥ ಧರ್ಮ. ವೈದಿಕ ಧರ್ಮದ ಕರ್ಮಕಾಂಡವನ್ನು ವಿರೋಧಿಸಿ ಅಥವಾ ಆ ಧರ್ಮದಲ್ಲಿರುವಂತಹ ಶೋಷಣೆ, ಕಂದಾಚಾರ, ಮೂಢನಂಬಿಕೆಗಳನ್ನು ವಿರೋಧಿಸಿ ಬಸವಣ್ಣನವರು ಈ ಧರ್ಮವನ್ನು ಸ್ಥಾಪನೆ ಮಾಡಿದರು ಅನ್ನೋದು ಇತಿಹಾಸದಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಮಗೆಲ್ಲರಿಗೂ ಕಂಡುಬರುವಂತಹ ವಿಷಯ. ಲಿಂಗಾಯತ ಧರ್ಮ ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂಥ ಧರ್ಮ. ಇದು ಸಮಾನತೆಯನ್ನು ಸಾರುವಂಥ ಧರ್ಮ. ಲಿಂಗಾಯತ ಈಕ್ವಲ್ ಟು ಸಮಾನತೆ. ಲಿಂಗಾಯತ ಧರ್ಮದಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಸ್ತ್ರೀ ಪುರುಷ ಅನ್ನುವಂಥ ಒಂದು ಭೇದ ಭಾವ ಇಲ್ಲ. ಯಾವುದೇ ಒಳಪಂಗಡಗಳಲ್ಲಿ ಭೇದ ಭಾವ ಇಲ್ಲ. ಎಲ್ಲ ಒಳಪಂಗಡಗಳಲ್ಲಿರುವಂಥ ಆಚರಣೆಗಳು ಕೂಡ ಒಂದೇ. ಸ್ತ್ರೀ ಪುರುಷರಲ್ಲಿ ಕೂಡ ಯಾವುದೇ ಭೇದ ಇಲ್ಲ ಅನ್ನೋದನ್ನು ಬಸವಾದಿ ಶಿವಶರಣರು ತಮ್ಮ ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಜಗತ್ತಿನಲ್ಲಿ ಸಮಾನತೆಯನ್ನು ಸಾರುವಂಥ ಧರ್ಮ ಅಂದರೆ ಅದು ಲಿಂಗಾಯತ ಧರ್ಮ. ಈ ಧರ್ಮದಲ್ಲಿ ಯಾವುದೇ ಭೇದ ಭಾವಗಳು ಇಲ್ಲ. ಬೇರೆ ಧರ್ಮಗಳಲ್ಲಿ ಭೇದ ಭಾವಗಳಿರುವುದನ್ನು ಕೂಡ ನಾವು ನೋಡ್ತೀವಿ. ವರ್ಣಾಶ್ರಮ ವ್ಯವಸ್ಥೆ ಅದು ಭೇದ ಭಾವವನ್ನು ಹೇಳುವಂಥದ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4 ವರ್ಣಗಳ ವ್ಯವಸ್ಥೆಯನ್ನು ಹೊಂದಿರುವಂಥ ಧರ್ಮದಲ್ಲಿ ಜಾತಿಗಳಲ್ಲಿ ಭೇದ ಭಾವ ಇರುವುದನ್ನು ನಾವೆಲ್ಲ ನೋಡ್ತೀವಿ. ಈ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ಶ್ರೇಷ್ಠ, ಕ್ಷತ್ರಿಯ ಅವನಿಗಿಂತಲೂ ಕಡಿಮೆ, ವೈಶ್ಯ ಅವನಿಗಿಂತಲೂ ಕಡಿಮೆ, ಶೂದ್ರ ಎಲ್ಲಕ್ಕಿಂತಲೂ ಕಡಿಮೆ. ಇದು ಅಲ್ಲದೇ ಈ 4 ವರ್ಣಗಳನ್ನು ಹೊರತುಪಡಿಸಿ ಇನ್ನೊಂದು ವರ್ಣ, ಅದು ಪಂಚಮ ವರ್ಣ, ಅಸ್ಪೃಶ್ಯತೆಯನ್ನು ಕೂಡ ಹೇಳುವಂಥ ಧರ್ಮಗಳು ಈ ದೇಶದಲ್ಲಿಲ್ಲ. ಇಂಥ ಎಲ್ಲ ವರ್ಣ ವ್ಯವಸ್ಥೆಯನ್ನು ತೆಗೆದುಹಾಕಿ, ವರ್ಗ ಭೇದವನ್ನು ತೊಡೆದುಹಾಕಿ ಸಮಾನತೆಯನ್ನು ಸಾರುವಂಥ ಧರ್ಮವನ್ನು ಧರ್ಮಗುರು ಬಸವಣ್ಣನವರು ನಮಗೆಲ್ಲ ಕೊಟ್ಟಿದ್ದಾರೆ. ಒಂದು ಸ್ವತಂತ್ರ ಧರ್ಮಕ್ಕೆ ಬೇಕಾಗುವಂಥ ಎಲ್ಲ ಅರ್ಹತೆಗಳು ಕೂಡ ಲಿಂಗಾಯತ ಧರ್ಮದಲ್ಲಿ. ಇದಕ್ಕೆ ಸ್ಥಾಪಕರಿದ್ದಾರೆ. ಇದಕ್ಕೆ ಇದರದೇ ಆದಂಥ ಧರ್ಮ ಗ್ರಂಥ ಇದೆ. ಈ ಧರ್ಮದಲ್ಲಿರುವಂಥ ವ್ಯಕ್ತಿಗಳಿಗೆ ಅವ್ರದ್ದೇ ಆದ
ಯಾರು ಸ್ಥಾಪಿಸಿದ್ರು ಅನ್ನೋದು ಕೂಡ ಬಹಳ ಜನರಿಗೆ ಸಂಶಯ ಇದೆ. ನಮ್ಮ ಸಂಜಯ್ ಮಾಕಲ್ ಅವರು ಅನೇಕ ಸರ್ವಜ್ಞನ ವಚನಗಳನ್ನು ಉಲ್ಲೇಖಿಸಿದರು. ನಾವು ಕೂಡ ಸರ್ವಜ್ಞನೊಂದು ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಕೇಳ್ತೀವಿ, ಬಸವ ಗುರುವಿನ ಹೆಸರು ಬಲ್ಲಾತರ ಅರಿಲ್ಲ, ಹುಸಿ ಮಾತನಾಡಿ ಕೆಳಬೇಡ, ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತೃ ಸರ್ವಜ್ಞ. ಲಿಂಗಾಯತ ಧರ್ಮದ ಸ್ಥಾಪಕ, ಲಿಂಗಾಯತದ ಕರ್ತೃ ಬಸವಣ್ಣನನ್ನು ಸರ್ವಜ್ಞ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇಂಥ ಒಂದು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವಂಥ, ಸರ್ವ ಸಮಾನತೆಯನ್ನು ಸಾರುವಂಥ, ಕಾಯಕ ಮತ್ತು ದಾಸೋಹದಂಥ ವಿಶ್ವಮಾನ್ಯ ತತ್ವಗಳ ಅಡಿಯಲ್ಲಿ ರೂಪುಗೊಂಡಿರುವಂಥ ಧರ್ಮ ಅದು ಲಿಂಗಾಯತ ಧರ್ಮ. ಇಂಥ ಒಂದು ವಿಶಾಲ ಮನೋಭಾವವನ್ನು ಹೊಂದಿರುವಂಥ, ವೈಚಾರಿಕತೆಯಿಂದ ಕೂಡಿರುವಂಥ, ವೈಜ್ಞಾನಿಕ ಮನೋಭಾವವನ್ನು ಅಳವಡಿಸಿಕೊಂಡಿರುವಂಥ ಈ ಧರ್ಮಕ್ಕೆ ಬಹಳಷ್ಟು ಜನ ಆಕರ್ಷಿತರಾಗಿ ಈ ಧರ್ಮವನ್ನು ಸ್ವೀಕಾರ ಮಾಡಿರುವಂಥದ್ದು ಎಲ್ಲರಿಗೂ ಇತಿಹಾಸದಲ್ಲಿ ತಿಳಿದಿರುವಂಥ ವಿಷಯ. ಬಹಳಷ್ಟು ಜನ ವೀರಶೈವ ಲಿಂಗಾಯತ ಅನ್ನುವಂಥ ಕನ್ಫ್ಯೂಷನ್ನಲ್ಲಿದ್ದಾರೆ. ಈ ವೀರಶೈವ ಅನ್ನುವಂಥದ್ದು ಇದು ಶೈವದ ಒಂದು ಶಾಖೆ. ಇದನ್ನು ಬಹಳ ಸ್ಪಷ್ಟವಾಗಿ ಗಮನಿಸಿ. ವೀರಶೈವ ಅನ್ನುವಂಥ ಶಬ್ದದ ಪರಿಭಾಷೆಯನ್ನು ಹೇಳುವಂಥ, ಪರಿಭಾಷೆ ಅಂದ್ರೇನು, ಡೆಫಿನಿಷನ್. ವೀರಶೈವದ ಡೆಫಿನಿಷನ್ ಏನು ಅನ್ನೋದನ್ನು ವೀರಶೈವದ ಒಂದು ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಏನು ಅಂದರೆ, ವಿಷಂತೆ ಉಚ್ಯತೆ ವಿದ್ಯಾ, ವಿಷಂತೆ ವಿಷಂತೆ ನೋಚ್ಯತೆ ವಿದ್ಯಾ, ಶಿವಜೀವೈಕ್ಯ ಬೋಧಿಕ, ತಸ್ಯಾಂ ರಮಂತೆ ಯೇ ಶೈವಾಃ ವೀರಶೈವಾ ಸ್ತುತೆ ಮತಾಃ ಅಂತ. ನೋಡ್ರಿ, ವಿ ಶಬ್ದ ಒಂದು, ರ ಶಬ್ದ ಒಂದು. ವಿ ಶಬ್ದ ಏನು ಹೇಳ್ತದೆ ಅಂದ್ರೆ ವಿದ್ಯೆ, ವಿದ್ಯೆಯನ್ನು ಹೇಳ್ಕೊಡ್ತಾರೆ. ಮುಂದೆ ರ ಶಬ್ದ ಏನು ಹೇಳ್ಕೊಡ್ತದೆ ಅಂದ್ರೆ ರಮಂತೆ ಶಿವಜೀವೈಕ್ಯ ಬೋಧಿಕ. ವಿದ್ಯೆ ಯಾವುದು? ಶಿವ ಜೀವರನ್ನ ಒಂದು ಮಾಡುವಂಥ ವಿದ್ಯೆ, ಅದನ್ನು ಹೇಳುವಂಥದ್ದು ವೀರ ಮತ್ತು ವಿ ಮತ್ತು ರ. ತಸ್ಯಾಂ ರಮಂತೆ ಯೇ ಶೈವ, ಶಿವಜೀವೈಕ್ಯ ಬೋಧಿಕ ಅನ್ನುವಂಥ ವಿದ್ಯೆಯಲ್ಲಿ ರಮಿಸುವಂಥ ಶೈವರೇ ವೀರಶೈವರು ಅಂತ ಹೇಳ್ತಾರೆ. ತಸ್ಯಾಂ ರಮಂತೆ ಯೇ ಶೈವ ವೀರಶೈವ ಸ್ತುತೆ ಮತ. ಶೈವರೇ ವೀರಶೈವರು ಹೊರತು ಬೇರೆ ಅಲ್ಲ ಅನ್ನೋದನ್ನು ವೀರಶೈವ ಧರ್ಮದ ಒಂದು ಕೃತಿಯಲ್ಲಿ ಹೇಳ್ತಾರೆ. ಹಾಗಾಗಿ ಅನೇಕ ಜನ ವೀರಶೈವರು, ಶೈವ ಧರ್ಮ ಈ ದೇಶದ ಅತ್ಯಂತ ಪ್ರಾಚೀನವಾಗಿರುವಂಥ ಧರ್ಮ, ವೈದಿಕ ಧರ್ಮದ ಒಂದು ಶಾಖೆ ಅದು. ಶೈವ, ವೈಷ್ಣವ ಮತ್ತು ಶಾಕ್ತ. ಶಾಕ್ತ ಅಂದರೆ ಶಕ್ತಿಯನ್ನು ಆರಾಧನೆ ಮಾಡುವಂಥದ್ದು. ವೈದಿಕ ಧರ್ಮ ಬಹಳ ಪ್ರಾಚೀನವಾಗಿರುವಂಥದ್ದು. ವೈದಿಕ ಧರ್ಮಕ್ಕೇ ಇತ್ತೀಚೆಗೆ ಇವರೆಲ್ಲ ಹಿಂದೂ ಧರ್ಮ ಅಂತ ಕರೀತಾರೆ. ಪ್ರಧಾನಮಂತ್ರಿ ಮೋದಿ ಅವ್ರನ್ನ ಹಿಡ್ಕೊಂಡು ಬಹಳಷ್ಟು ಜನ ಹೇಳ್ತಾರೆ. ನಮ್ಮ ರಾಷ್ಟ್ರಪತಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಕೂಡ ಹೇಳ್ತಾರೆ, ಹಿಂದೂ ಅನ್ನುವಂಥದ್ದು ಒಂದು ಧರ್ಮ ಅಲ್ಲ, ಅದು ವೈದಿಕ ಧರ್ಮಕ್ಕೇ ನಾವು ಹಿಂದೂ ಅಂತ ಕರಿತೀವಿ. ಹಿಂದೂ ಅನ್ನುವಂಥದ್ದು ಒಂದು ಜೀವನ ಧರ್ಮ, ವೇ ಆಫ್ ಲೈಫ್ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದರಲ್ಲಿ ಅನೇಕ ಧರ್ಮಗಳು ಬರ್ತಾವೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ವೀರಶೈವರು ಕೂಡ ಲಿಂಗಾಯತರಾಗಿ ಸಾಕಷ್ಟು ಪರಿವರ್ತನೆಯನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ. ಅದಕ್ಕೇ ಬ್ರಿಟಿಷರ ದಾಖಲೆಗಳನ್ನು ನೀವು ತೆಗೆದು ನೋಡಿದರೆ 1871ನೇ ಇಸ್ವಿಯಲ್ಲಿ ಧರ್ಮ ಲಿಂಗಾಯತ ಧರ್ಮ, ಅಲ್ಲಿ ಲಿಂಗಾಯತ ವೀರಶೈವ ಅನ್ನುವಂಥ ಧರ್ಮ ಇಲ್ಲ. ಆಮೇಲೆ ಲಿಂಗಾಯತ ಧರ್ಮವನ್ನು 1881ರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಅದನ್ನು ಹಿಂದೂ ಧರ್ಮದಲ್ಲಿ ವಿಲೀನ ಮಾಡಿದರು. ಇದನ್ನು ನೀವೆಲ್ಲ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಈಗ ನೀವು ಬ್ರಿಟಿಷರ ದಾಖಲೆಗಳನ್ನ ಅವಲೋಕನೆ ಮಾಡಿದರೆ, ಈಗ ಸಂಜಯ್ ಮಾಕಲ್ ಅವರು ತೋರಿಸಿದರು, ಲಿಂಗಾಯತ ಧರ್ಮದ ಒಂದು ಒಳಪಂಗಡ ವೀರಶೈವ. ಬಹಳ ಸ್ಪಷ್ಟವಾಗಿ ಗಮನಿಸ್ರಿ, ಅದರ ಸಂಖ್ಯೆ ಎಷ್ಟು ಅಂದರೆ 38ನೇ ಒಳಪಂಗಡ ವೀರಶೈವ. ಯಾವ ರೀತಿ ಲಿಂಗಾಯತ ಧರ್ಮದಲ್ಲಿ ಪಂಚಮಸಾಲಿ, ಬನಜಿಗ, ರೆಡ್ಡಿ, ಗಾಣಿಗ, ಬನಕಾರ ಇಂಥ ಒಳಪಂಗಡಗಳು ಅದಾವಲ್ಲ, ಅದೇ ರೀತಿಯಲ್ಲಿ ವೀರಶೈವ ಕೂಡ ಲಿಂಗಾಯತ ಧರ್ಮದ ಒಂದು ಒಳಪಂಗಡ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನೀವೆಲ್ಲರೂ ಗಮನಿಸಬೇಕು. ಈ ಒಂದು ಹಿನ್ನೆಲೆಯಲ್ಲಿ ವೀರಶೈವರು ಯಾರು ಲಿಂಗವನ್ನು ಧರಿಸಿ, ವಿಭೂತಿಯನ್ನು ಧರಿಸಿ, ಅಷ್ಟಾವರಣಗಳ ಪರಿಪಾಲನೆ ಮಾಡುವಂಥವರು, ಬಸವಣ್ಣನೇ ಧರ್ಮಗುರು ಅಂತ ತಿಳ್ಕೊಂಡಿರುವಂಥ ಆ ಎಲ್ಲ ವೀರಶೈವರು ಕೂಡ ಲಿಂಗಾಯತರು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು. ಆ ಒಂದು ಹಿನ್ನೆಲೆಯಲ್ಲಿ ವೀರಶೈವವನ್ನು ಲಿಂಗಾಯತದ ಒಂದು ಒಳಪಂಗಡವಾಗಿ ನಮ್ಮ ದಾಖಲೆಗಳಲ್ಲಿ ಸೇರಿಸಿರುವುದನ್ನು
ನಾವೆಲ್ಲ ನೋಡ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಂಥ ಒಂದು ವಿಶಿಷ್ಟವಾಗಿರುವಂಥ ಧರ್ಮದಲ್ಲಿರುವಂಥ ಒಳಪಂಗಡಗಳನ್ನೆಲ್ಲವನ್ನ ಸೇರಿಸಬೇಕು, ನಾವೆಲ್ಲರೂ ಲಿಂಗಾಯತರು ಅನ್ನುವಂಥ ಒಂದು ಮನೋಭಾವ ಈ ಧರ್ಮದ ಎಲ್ಲ ಒಳಪಂಗಡದವರಲ್ಲಿ ಬರಬೇಕು. ಒಳಪಂಗಡದವರು ಅದು ಮೀಸಲಾತಿಗಾಗಿ ಅವರು ಏನೇ ಬರೆಸಿದ್ರು ಕೂಡ ಅವರಲ್ಲಿ ಒಂದು ಸ್ಪಷ್ಟವಾಗಿರುವಂಥ ಪರಿಕಲ್ಪನೆ, ಒಂದು ಸ್ಪಷ್ಟವಾಗಿರುವಂಥ ನಂಬಿಕೆ ಇರಬೇಕು. ಅದು ಏನು ಅಂದರೆ ನಾವೆಲ್ಲರೂ ಲಿಂಗಾಯತರು, ಬಸವಣ್ಣನವರ ಅನುಯಾಯಿಗಳು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಅವರನ್ನು ಗಮನಿಸಬೇಕು. ಲಿಂಗಾಯತರು ಪಂಗಡ ಒಳಪಂಗಡಗಳಲ್ಲಿ ಒಳದು ಹೋಗಿಬಿಟ್ರೆ ಲಿಂಗಾಯತರ ಶಕ್ತಿ ಬಹಳ ಕಡಿಮೆ ಆಗಿಬಿಡ್ತಾರೆ. ಲಿಂಗಾಯತರು ಶಕ್ತಿಶಾಲಿಯಾಗಿ ಬದುಕಬೇಕಾಗಿತ್ತು ಅಂದರೆ ಲಿಂಗಾಯತ ಧರ್ಮಕ್ಕೆ ಜಾಗತಿಕ ಮಟ್ಟದಲ್ಲಿ ಒಂದು ವಿಶೇಷವಾಗಿರುವಂಥ ಮಾನ್ಯತೆ ದೊರೀಬೇಕಾಗಿತ್ತು ಅಂದರೆ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ದೊರೀಲೇಬೇಕು. ಬ್ರಿಟಿಷ್ ಕಾಲದಲ್ಲಿ ಸ್ವತಂತ್ರ ಧರ್ಮವಾಗಿರುವಂತಹ ಲಿಂಗಾಯತವನ್ನು ಇವತ್ತು ಹಿಂದೂ ಧರ್ಮದಲ್ಲಿ ಸೇರಿಸಿದ್ದಾರೆ. ಹಿಂದೂ ಧರ್ಮದಲ್ಲಿ ಲಿಂಗಾಯತರ ಸ್ಥಾನ ಏನು? ಹಿಂದೂ ಧರ್ಮ ಅಂತ ಇವತ್ತು ಯಾವ ವೈದಿಕ ಧರ್ಮವನ್ನು ಕರೀತಾ ಇದ್ದಾರೆ ಅಲ್ಲಿ ವರ್ಣಾಶ್ರಮ ವ್ಯವಸ್ಥೆ. ಲಿಂಗಾಯತರನ್ನು ಯಾವ ವರ್ಣಕ್ಕೆ ಸೇರಿಸ್ತೀರಿ? ಲಿಂಗಾಯತರು ಬ್ರಾಹ್ಮಣರಾಗಲಿಕ್ಕೆ ಸಾಧ್ಯ, ಲಿಂಗಾಯತರು ಕ್ಷತ್ರಿಯರಾಗಲಿಕ್ಕೂ ಸಾಧ್ಯ, ಲಿಂಗಾಯತರು ವೈಶ್ಯರಾಗಲಿಕ್ಕೂ ಸಾಧ್ಯ ಇಲ್ಲ. ಆ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಕೃಷಿ ಕಾಯಕ ಮಾಡುವಂಥ ವ್ಯಕ್ತಿಗಳು ಶೂದ್ರರು ಅಂತ ಹೇಳ್ತಾರೆ. ಲಿಂಗಾಯತರೆಲ್ಲರೂ ಕೃಷಿ ಕಾಯಕವನ್ನು ಮಾಡುವಂಥವ್ರು. ಕೃಷಿ ಇವರ ಪ್ರಮುಖವಾಗಿರುವಂಥ ಕಾಯಕ. ಆ ಒಂದು ಹಿನ್ನೆಲೆಯಲ್ಲಿ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ನಾವು ಹಿಂದೂ ಧರ್ಮದಲ್ಲಿ ಹೋಗ್ಕೊಂಡ್ರೆ ಶೂದ್ರರಾಗಿ ನಮ್ಮನ್ನು ಪರಿಗಣಿತಾರೆ. ನಮ್ಮ ಧರ್ಮದ ಅಸ್ಮಿತೆ ಅದು ಹಾಳಾಗಿ ಹೋಗ್ತಾರೆ. ಹಾಗಾಗಿ ಲಿಂಗಾಯತರು ತಮ್ಮ ಧರ್ಮದ ಅಸ್ಮಿತೆಯನ್ನು ಕಾಯ್ದುಕೊಳ್ಳುವುದಕ್ಕಾಗಿ ಲಿಂಗಾಯತ ಸ್ವತಂತ್ರ ಧರ್ಮದ ಒಂದು ಹೋರಾಟಕ್ಕೆ ಅಣಿಯಾಗಬೇಕು ಅನ್ನೋದನ್ನು ತಿಳಿಸುವುದಕ್ಕಾಗಿಯೇ ಈ ಲಿಂಗಾಯತ ಒಳಪಂಗಡಗಳು ಒಕ್ಕೂಟದವರು ಇಂಥ ಒಂದು ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಜನಪ್ರತಿನಿಧಿಗಳು ಕೂಡ ಅಷ್ಟೇ, ಅವರಿಗೆ ಟಿಕೆಟ್ ಬೇಕಾಗಿತ್ತು ಅಂದ್ರೆ ಲಿಂಗಾಯತ ಕೋಟ, ಮಂತ್ರಿ ಆಗಬೇಕಾಗಿತ್ತು ಅಂದ್ರೆ ಲಿಂಗಾಯತ ಕೋಟ, ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂದ್ರೆ ಲಿಂಗಾಯತ ಕೋಟ, ಇನ್ನೂ ಏನೇನು ಆಗಬೇಕಾಗಿತ್ತು ಅಂದ್ರೆ ಲಿಂಗಾಯತ ಕೋಟ, ಆದಮೇಲೆ ಯಾವುದೂ ಬೇಡ. ಈ ರೀತಿ ನಮ್ಮ ಜನಪ್ರತಿನಿಧಿಗಳು ಕೂಡ ಬಹಳ ದ್ವಂದ್ವದಲ್ಲಿ ಇರುವುದರಿಂದ ನಮ್ಮ ಜನಪ್ರತಿನಿಧಿಗಳಿಗೂ ಕೂಡ ಪಾಠ ಕಲಿಸುವಂಥ ಸನ್ನಿವೇಶ ಇದು. ನಮ್ಮ ಲಿಂಗಾಯತರಲ್ಲಿ ಅದ್ಭುತವಾಗಿರುವಂಥ ಶಕ್ತಿ ಇದೆ. ನಾವೆಲ್ಲ ನಮ್ಮಲ್ಲಿರುವಂಥ ಒಳಪಂಗಡಗಳ ಭೇದವನ್ನು ಮರೆತು ನಾವೆಲ್ಲರೂ ಒಂದು ಅನ್ನುವಂಥ ಒಂದು ಭಾವನೆಯಿಂದ ಹೋದರೆ ಯಾರು ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ವಚನ ಕೊಡ್ತಾರೋ ಅಂಥವ್ರನ್ನು ಮಾತ್ರ ನಾವು ಆಯ್ಕೆ ಮಾಡಬೇಕು. ಯಾಕಂದ್ರೆ ಅವರು ಲಿಂಗಾಯತ ಕೋಟದಲ್ಲಿ ಎಲ್ಲ ತಗೊಳ್ತಾರೆ, ಈ ಸ್ವತಂತ್ರ ಧರ್ಮದ ಮಾನ್ಯತೆ ಹೋರಾಟ ಬಂದಾಗ ದೂರು ಸರಿತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಒಕ್ಕಟ್ಟಾದರೆ ಜನಪ್ರತಿನಿಧಿಗಳು ಕೂಡ ನಮ್ಮ ಮಾತು ಕೇಳ್ತಾರೆ. ಇಲ್ಲದೆ ಹೋದರೆ ಜನಪ್ರತಿನಿಧಿಗಳು ನಮ್ಮನ್ನು ಆಟ ಆಡಿಸ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಲಿಂಗಾಯತ ಒಳಪಂಗಡಗಳ ಒಕ್ಕೂಟ ನಮ್ಮ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ತಂದುಕೊಡೋದಕ್ಕಾಗಿ ನಡೆಸುತ್ತಿರುವಂಥ ಹೋರಾಟ ಏನಿದೆ ಇದು ಬಹಳ ಅರ್ಥಪೂರ್ಣವಾಗಿರುವಂಥದ್ದು. ಈ ಹೋರಾಟ ನಿರಂತರವಾಗಿ ಮುಂದುವರಿಬೇಕು. ನಾನು ಚಿಂತಾಮಣಿ ಸಿಂಧಿಯವರಿಗೆ ಮಾತನ್ನು ಹೇಳಬೇಕೇನೆ, ಜನ ಬಹಳ ಬರಲಿಲ್ಲ ಅಂತ ಹೇಳಿ ನೀವು ನಿರಾಶರಾಗಬೇಕಾದಂಥ ಅವಶ್ಯಕತೆ ಏನಿಲ್ಲ. ಎಷ್ಟೇ ಜನ ಬರಲಿ ಅವರನ್ನು ಗಟ್ಟಿ ಮಾಡುವಂಥ ಕೆಲಸ, ಅವರಲ್ಲಿ ನಮ್ಮ ಧರ್ಮದ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸ ಆಗಬೇಕು. ಇವತ್ತು ಬಹಳಷ್ಟು ಜನ ಈ ಅರಿವು, ಈ ಜ್ಞಾನ ಇಲ್ಲದೇ ಇರುವುದರಿಂದ ಅನೇಕ ನಮ್ಮ ಧರ್ಮಕ್ಕೆ ವಿರುದ್ಧವಾಗಿರುವಂಥ ಆಚರಣೆಗಳಲ್ಲಿ ತೊಡಗಿರುವುದನ್ನು ನಾವು ನೋಡ್ತೀವಿ. ಇವತ್ತು ನೀವು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋದ್ರೆ ಅಲ್ಲೆಲ್ಲ ಇರೋರು ಲಿಂಗಾಯತರು. ಇವತ್ತು ಕೆಲವು ಈ ದೇಶದಲ್ಲಿ ಸಂವಿಧಾನ ವಿರೋಧಿಯಾಗಿರುವಂಥ ಸಂಘಟನೆಗಳಿಲ್ಲ. ಆ ಸಂಘಟನೆಗಳಿಗೆ ಇರೋರೆಲ್ಲರೂ ಲಿಂಗಾಯತ ಯುವಕರೇ. ಬಹಳ ಸ್ಪಷ್ಟವಾಗಿ ಗಮನಿಸಬೇಕು. ಆ ಸಂಘಟನೆಗಳ ಮೂಲ ಉದ್ದೇಶ ಏನು ಅಂದರೆ ಕೋಮುವಾದ ಈ ದೇಶದಲ್ಲಿ ಸೃಷ್ಟಿ ಮಾಡಬೇಕು, ಆ ನಂತರ ತಾವು ಬದುಕಬೇಕು, ನಮ್ಮ ಲಿಂಗಾಯತರನ್ನು ಹಾಳು ಮಾಡಬೇಕು ಅನ್ನೋದನ್ನೇ ಅಂಥ ಸಂಘಟನೆಗಳ ಪ್ರಮುಖವಾಗಿರುವಂಥ ಮೂಲ ಉದ್ದೇಶ ಇರುವುದರಿಂದ ಅಂಥ ಕೋಮುವಾದಿ ಸಂಘಟನೆಗಳ ಹುನ್ನಾರವನ್ನು ನಮ್ಮ ಲಿಂಗಾಯತರು ಎಷ್ಟು ಬೇಗ ಅರಿತುಕೊಳ್ತಾರೆ ಅಷ್ಟು ಲಿಂಗಾಯತರಿಗೆ ಕ್ಷೇಮ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಧರ್ಮ ಬೇರೆ, ಕೋಮುವಾದ ಬೇರೆ. ನಾವು ಯಾವ ಧರ್ಮವನ್ನು ಕೂಡ ವಿರೋಧ ಮಾಡೋದಿಲ್ಲ. ಎಲ್ಲ ಧರ್ಮದವರಿಗೂ ಕೂಡ ಸಮಾನವಾಗಿ ಬದುಕುವಂಥ ಹಕ್ಕ
ಸಂವಿಧಾನ ಕೊಟ್ಟಿದೆ ನಮಗೆ. ಆದರೆ ಧರ್ಮದ ಹೆಸರಿನಲ್ಲಿ ಕೋಮುವಾದವನ್ನು ಸೃಷ್ಟಿಸುವಂಥ, ಕೋಮು ಗಲಭೆಗಳನ್ನು ಸೃಷ್ಟಿಸುವಂಥ ಜನರ ಒಂದು ಹುನ್ನಾರವನ್ನು ತಡೆಗಟ್ಟುವಂಥ ಒಂದು ಕೆಲಸ ನಾವು ಮಾಡಬೇಕು. ನಮ್ಮ ಲಿಂಗಾಯತರು ಯುವಕರು ಅಂಥ ಸಂಘಟನೆಗಳಲ್ಲಿ ಹೋಗದಂತೆ ನೋಡಿಕೊಳ್ಳಬೇಕಾಗಿರುವಂಥ ಒಂದು ಜವಾಬ್ದಾರಿ ಅದು ಲಿಂಗಾಯತ ಹಿರಿಯರ ಮೇಲಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಮ್ಮ ಮಕ್ಕಳನ್ನು ನಾವು ಸಂಭಾಳಿಸೋಣ. ಯಾಕಂದ್ರೆ ಏನಿದೆ ಇವತ್ತು ನಾವು ನೋಡ್ತೀವಿ, ಹೆಗಲಿಗೆ ಒಂದು ಕೇಸರಿ ಶಾಲೆ ಹಾಕ್ಕೊಂಡು ಸುಳ್ಳು ಹೇಳ್ಕೊಂತಾನೆ ಮೊಬೈಲ್ ಹಿಡ್ಕೊಂಡು ಜನರಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿಸುವಂಥ ಕೆಲಸ ಮಾಡುವಂಥದ್ದು. ಬಹುಶಃ ನಮ್ಮ ಯುವಕರು ಕೂಡ ಅಂಥ ಸಂಘಟನೆಗಳಲ್ಲಿ ಹೋಗಿ ಸೇರಿಕೊಂಡಿರುವಂಥದ್ದು. ಅವರು ಅದನ್ನೇನು ಸಂಘಟನೆ ಮಾಡಿದಾರಲ್ಲ ಅವ್ರಿಗೆ ಯಾರಿಗೂ ಹಾನಿ ಇಲ್ಲ. ಅವರು ನಮ್ಮ ಹುಡುಗರ ಹೆಗಲ ಮೇಲೆ ಬಂದು ಕೆಟ್ಟು ನಮ್ಮನ್ನೇ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಯುವಕರು ಕೂಡ ಇಂಥ ವಿಷಯದಲ್ಲಿ ಜಾಗರೂಕರಾಗಬೇಕು. ಇಂಥ ಕೋಮುವಾದಿ ಸಂಘಟನೆಗಳಿಂದ ದೂರ ಇರಬೇಕು ಮತ್ತು ಲಿಂಗಾಯತ ಧರ್ಮದ ಒಂದು ಮಾನ್ಯತೆಗಾಗಿ ಅವರು ಪ್ರಯತ್ನ ಮಾಡಬೇಕು. ಅದರ ಬಗ್ಗೆ ಏನು ಹೆಚ್ಚು ಹೇಳಬೇಕಾಗಿಲ್ಲ. ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಕ್ಕರೆ ನಾವು ಮೈನಾರಿಟಿಯಲ್ಲಿ ಬರ್ತೀವಿ. ರಿಲಿಜಿಯಸ್ ಮೈನಾರಿಟಿ ಪೊಸಿಷನ್ ನಮಗೆ ಸಿಗ್ತದೆ. ಮೈನಾರಿಟಿ ಏನು ಧರ್ಮಗಳದಾವ ಈ ದೇಶದಲ್ಲಿ ಅವರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಕೂಡ ಲಿಂಗಾಯತರಿಗೆ ಸಿಗ್ತಾವ. ಈ ಎಲ್ಲ ಸೌಲಭ್ಯಗಳು ಸಂವಿಧಾನಬದ್ಧವಾಗಿರುವಂಥ ಸೌಲಭ್ಯಗಳು. ಈ ದೇಶದಲ್ಲಿ ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡಬೇಕು ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಬರ್ತದೆ.